ಪ್ರಿಯ ವೀಕ್ಷಕರೇ, ಹುಬ್ಬಳ್ಳಿ ಧಾರವಾಡ ಜನತೆಗೆ ಕುಡಿಯುವ ನೀರು ಸರಬರಾಜು ಟೆಂಡರ್ ಪಡೆದಂತಹ ಎಲ್&ಟಿ ಕಂಪನಿ ಈಗ ಅವಳಿ ನಗರಕ್ಕೆ ಶಾಪವಾಗಿ ಪರಿಗಣಿಸಲ್ಪಟ್ಟಿದೆ. ಈ ಎಲ್&ಟಿ ಕಂಪನಿಯ ಗೋಳೇನೆಂದರೆ ಇಲ್ಲಿನ ಗುಮಸ್ತನಿಂದ ಹಿಡಿದು ಮ್ಯಾನೇಜಿಂಗ್ ಡೈರೆಕ್ಟರ್ವರೆಗೂ ಉಡಾಫೆ ಉತ್ತರ ನೀಡುವವರೇ ಇದ್ದಾರೆ. ಸಾರ್ವಜನಿಕರಿಗೆ ತಲೆಬುಡ ಇಲ್ಲದ ತರ ಹಾರೈಕೆ ಉತ್ತರಗಳನ್ನು ಕೊಡುತ್ತಾರೆ. ಇವರು ಮಾತುಗಳನ್ನು ಕೇಳಿ ಕೇಳಿ ಸಾರ್ವಜನಿಕರು ಮೂಲಭೂತ ಸೌಕರ್ಯವಾದ ನೀರನ್ನು ಸರಿಯಾಗಿ ಯಾಕೆ ನೀವು ನಮಗೆ ಒದಗಿಸುತ್ತಿಲ್ಲ, ಈ ನೀರಿಗಾಗಿ ನಾವು ಇಷ್ಟೊಂದು ಕಷ್ಟಪಡಬೇಕೆ, ಇಷ್ಟೊಂದು ತೊಂದರೆ ಅನುಭವಿಸಬೇಕೆ ಎಂದು ಹುಬ್ಬಳ್ಳಿಯ ಪ್ರತಿಷ್ಠ ಬಡಾವಣೆಗಳನ್ನು ಹೊಂದಿರುವ ಗೋಕುಲ್ ರಸ್ತೆಯ ನೆಹರು ನಗರದಲ್ಲಿ ರಸ್ತೆಯನ್ನು ಬಂದು ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಸುಡು ಬಿಸಿಲಲ್ಲಿ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು, ವಯಸ್ಸಾದ ಮುದುಕರು ಎಲ್ಲರೂ ಕೂಡಿ ಧರಣಿ ಕೂತಿದ್ದರು. ಈ ಕುರಿತು ಸಾಮಾಜಿಕ ಹೋರಾಟಗಾರ ಗಾಂಧಿನಗರದ ಸುಧೀರ್ ಗೋಳಸಂಗಿಯವರು ನಮ್ಮ ಕರಾಳ ಸತ್ಯ ವರದಿಗಾರ ಮನೋಜ್ ಕುಮಾರ್ ತೋಟಗೇರ್ ಅವರ ಜೊತೆ ಮಾತನಾಡಿ ತಮ್ಮ ಬೇಡಿಕೆ ಏನು ಎಂಬುದನ್ನು ನಮ್ಮ ಕರಾಳ ಸತ್ಯ ಸುದ್ದಿವಾಹಿನಿ ಮುಖಾಂತರ ಹೊರಹಾಕಿದರು. ಮನೋಜ್ ಕುಮಾರ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ವೀಕ್ಷಕರೇ, ತಾವು ಇಲ್ಲಿ ನೋಡ್ತಾ ಇರೋದು ಇಲ್ಲಿ ನಮ್ಮ ಹುಬ್ಬಳ್ಳಿಯ ಹೃದಯ ಭಾಗದಂಥ ಏರ್ಪೋರ್ಟ್ ರೋಡು. ಇಂಥಲ್ಲಿ ನಮ್ಮ ಏನು ಸುತ್ತಮುತ್ತಲ ಗಾಂಧಿನಗರ ಇರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಕುಮಾರ್ ಪಾರ್ಕ್, ರಾಮೇಶ್ವರ ಎಲ್ಲ ಬಡಾವಣೆಯ ಜನರು ಬಂದ ಇಲ್ಲಿ ಧರಣಿಯನ್ನು ಕುಂತಿದ್ದಾರೆ. ಸೊ ಅದಕ್ಕೆ ಯಾಕೆ ಧರಣಿಯನ್ನು ಕುಂತಿದ್ದಾರೆ ಅಂತೇಳಿ ಇಲ್ಲಿ ಕುಂತಂಥ ಜನರಿಗೆ ಮಾತಾಡ್ಸೋಣ ಬನ್ನಿ. ಸರ್, ತಾವು ಯಾಕೆ ಈಗ ನಮ್ಗೆ 3 ವಾರದಿಂದ ಕುಡಿ ನೀರು ಬರ್ತಾ ಇಲ್ಲ. ಕುಡಿ ನೀರು ಹೆಂಗೆ ಬರ್ತೈತಿ, ಕುಡಿ ನೀರಿನಾಗ ಚಂಬರ್ ನೀರು ಕೊಂಡು ಬರ್ತಾ ಇದೆ. ಅದನ್ನು ನಾವು ಕಂಪ್ಲೇಂಟ್ ಎಲ್&ಟಿಗೆ ಹಾಕಿದ್ವಿ, ಎಲ್ಲ ಕಡೆ ಹಾಕಿದ್ವಿ, HDMC ಹಾಕಿದ್ವಿ, ಎಲ್ಲರಿಗೆ ಕಳಿಸಿದ್ವಿ. ಅಧಿಕಾರಿಗಳು ಬಂದು ಏನಂತಾರೆ ನೋಡ್ರಿ, ಇದು ಎಲ್&ಟಿ ಥರ್ಡ್ ಪಾರ್ಟಿ ಡ್ಯಾಮೇಜ್ ಇದೆ, ನಾವು ಮಾಡಂಗಿಲ್ಲ ಅಂತ. ಕಾರ್ಪೊರೇಷನ್ದವ್ರು ಬಂದು UGD ನೀರು ಐತಿ ಅವ್ರು ಮಾಡೀನಿ ಅಂತ. ಸೊ ಇವ್ರ ಗದ್ದಲ್ನಾಗ ನಮ್ಮ ಪಬ್ಲಿಕ್ಕಿಗೆ 3-4ನೇ ವಾರ ಇದು ಚಂಬರ್ ನೀರು ಮಕ್ಕಳಿಗೆಲ್ಲ ಕುಡಿದ ವಾಂತಿ ಭೇದಿ ಚಾಲು ಆಗೈತಲ್ಲಿ. ಅದಕ್ಕೆ ಯಾರು ಪರಿಹಾರ ಕೊಡೋರೀಗ? ಅಲ್ಲಿ ಅದನ್ನು ನೋಡೋರು ಯಾರೀಗ? ಹಿಂಗಾಗಿ ನಾವು ಅವ್ರಿಗೆ ಹೇಳಿ ಅವ್ರ ಕೂಡಿ ಮಾತಾಡಿ ಅವ್ರಿಗೆಲ್ಲ ಕರೆದು ಎಲ್ಲ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಹಾಕಿ ಎಲ್ಲ ಆಗಿ ನಮಗೆ ಸಾಕಾಗಿ ನಾವು ಇಲ್ಲಿ ಧರಣಿಗೆ ಬಂದೇವೆ. ನಮಗೆ ಈಗ ಪರಿಹಾರ ಬೇಕಷ್ಟೇ. ನಾವು ಕೇಳಂತೀವಿ ಬರೀ ಮೂಲಭೂತ ಸೌಕರ್ಯಗಳು ಕೇಳಂತೀವಿ. ನಾವ್ಯಾರು ಆಸ್ತಿ ಕೇಳಿಲ್ಲ. ಎಲ್&ಟಿಗೆ ಮೂಲಭೂತ ಸೌಕರ್ಯ ಇದೆ. ಒಂದು ನೀರು ಕೊಡೋಕ್ಕಾಗಲಾರ್ದವ್ರು ನಮ್ಮ ಭಾರತದ ನಾವು ಇರಾಕು ಲಾಕಿಲ್ಲ. ನೀರು ಕೊಡೋಕ್ಕಾಗಲಾರ್ದವ್ರೆ ಎಂತೆಂಥ ಸ್ವತಂತ್ರ ಇದು. ನೀರು ಕುಡ್ಸಕ್ಕಾಗೋಲ್ತಿವ್ರಿಗೆ ನೀರನ್ನ ಚಂಬರ್ ಕುಡಿಸ್ತಾರೆ. ಅದಕ್ಕೆ ನಮಗೆ ಏನು ಬೇಡ, ನೀರು ಕೊಡ್ರಿ ಕೇಳಂತೀವಿ ನಾವು. ಯಾವ ಬಂಗಾರ ಬೆಳೆ ಎಲ್ಲ ನೀರು ಕೇಳಿವಿ, ನೀರು ಕುಡಿಸ್ರಿ ನಮ್ಗೆ ಸಾಕ. ಮೂಲಭೂತ ಸೌಕರ್ಯನೇ ಇಲ್ಲ ಅಂತ ದೇಶ ನಮ್ದಿದೆ.